ಪತ್ರಿಕಾಗೋಷ್ಠಿಯ ಉದ್ದೇಶ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ರೈತ ಸಂಘದ ಗೌರವಾಧ್ಯಕ್ಷರು ಮಂಜುನಾಥ್ ಗೌಡರು ಇದ್ದಾರೆ, ಶಿವಮೊಗ್ಗ ಜಿಲ್ಲೆಯ ಸೊರಬದವರು. ಹಾಗೆ ಏನು ಅಣುಸ್ಥಾವರ ವಿರೋಧಿ ಹೋರಾಟ ವೇದಿಕೆಯಿಂದ ನಮ್ಮ ರಾಘವೇಂದ್ರ ಪಾಟೀಲ್ರು ಇದ್ದಾರೆ, ಮತ್ತೆ ನಮ್ಮ JDU ಪಕ್ಷದ ರಾಜ್ಯದ ಕಾರ್ಯದರ್ಶಿ ಶಿವರಾಮ್ ಅವರು ಇದ್ದಾರೆ. ಹಾಗೆ ನಮ್ಮ ಜನತಾ ಪಕ್ಷದ ಮಹಿಳಾ ರಾಜ್ಯಾಧ್ಯಕ್ಷ ನಿರ್ಮಲಾ ಅವರು ಇದ್ದಾರೆ. ಮೇಡಮ್ ಅನಿತಾ ಅವರು ಜನತಾ ಪಕ್ಷದ ಮಹಿಳಾ ಲೀಡ್ರು ಇದ್ದಾರೆ. ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಗದಗ ಜಿಲ್ಲೆ ಶಂಕರಗೌಡರು ಮತ್ತೆ ಕೊಪ್ಪಳ ಜಿಲ್ಲೆಯ ಶ್ರೀನಿವಾಸ್ ಅವರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ. ಮಾನ್ಯರೇ, ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕದಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಆಗಿ ಬಹಳ ಕಾಲ ಆಗಿದೆ. ಮಲೆನಾಡು ಪ್ರದೇಶದಲ್ಲಿ ಕರ್ನಾಟಕದಲ್ಲೂ ಕೂಡ ಅಣು ಸ್ಥಾವರ ಇದೆ. ಈಗ ಮತ್ತೊಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಮತ್ತೊಂದು ಅಣು ಸ್ಥಾವರ ಕೇಂದ್ರವನ್ನ ಮಾಡಲಿಕ್ಕೆ ಬೀಸೂರು ಗ್ರಾಮ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದನ್ನ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಸರ್ಕಾರದ ಜೊತೆ ಪತ್ರ ವ್ಯವಹಾರವನ್ನ ಅಣು ವಿದ್ಯುತ್ ಸ್ಥಾವರದವರ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಇದಕ್ಕೆ ಏನು ಇದರ ಅಪಾಯ ಏನು ಸಮಾಚಾರ ಅಂದ್ರೆ, ಸರ್ಕಾರ ಇವತ್ತು ವಿದ್ಯುತ್ ಶಕ್ತಿಯ ಕೊರತೆ ಇಲ್ಲ. ಈಗ ಕಳೆದ 20 ವರ್ಷದ ಸಮಸ್ಯೆ ಹೋಲಿಕೆ ಮಾಡಿಕೊಂಡ್ರೆ ಇವತ್ತು ಆ ಸಮಸ್ಯೆ ಇಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಕೈಗಾ ವಿದ್ಯುತ್ ಸ್ಥಾವರ ರನ್ನಿಂಗ್ ಅಲ್ಲಿದೆ. ಈಗ ಬಳ್ಳಾರಿನಲ್ಲಿ ವಿದ್ಯುತ್ ಸ್ಥಾವರ ಈಗಾಗಲೇ ವಿದ್ಯುತ್ ಉತ್ಪಾದನೆ ನಡೀತಾ ಇದೆ. ಹಾಗೆ ರಾಯಚೂರು ಥರ್ಮಲ್ಲು ಮತ್ತೆ ಬಳ್ಳಾರಿ ಥರ್ಮಲ್ಲು ಮತ್ತೆ ಕೂಡಿಗಿ ಥರ್ಮಲ್ಲು ಇವೆಲ್ಲವೂ ಕೂಡ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ನಡೀತಾ ಇದೆ. ಇದರ ಜೊತೆಗೆ UPCL ವಿದ್ಯುತ್ ಥರ್ಮಲ್ದು ರನ್ನಿಂಗ್ ಅಲ್ಲಿದೆ. ಹಾಗಾಗಿ ಇದ್ರ ಜೊತೆಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ ಶಕ್ತಿ ನಮ್ಮ ಶರಾವತಿ ಜೊತೆಗೆ ಮತ್ತೆ ಕಾಳಿ ಮತ್ತೆ ಶಿಂಷಾ ಜೊತೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಸೋಲಾರು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ 5,000 ಎಕರೆ ಪ್ರದೇಶದಲ್ಲಿ ಪಾವಗಡದಲ್ಲಿ ಪ್ರಾರಂಭ ಆಗಿದೆ. ಈಗ ರಾಜ್ಯದ ಅವಶ್ಯಕತೆ ಏನಿದೆ ವಿದ್ಯುತ್ ಶಕ್ತಿ ಅದಕ್ಕಿಂತ ಹೆಚ್ಚು ಉತ್ಪಾದನೆ ಆಗಿದೆ. ಮತ್ತೆ ವಿಂಡ್ ಮಿಲ್ ಮೂಲಕ ತಯಾರಾಗ್ತಕ್ಕಂಥ ವಿದ್ಯುತ್ ಶಕ್ತಿ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ವ್ಯಾಪಕವಾಗಿ ಪ್ರಾರಂಭ ಆಗಿದೆ. ಹಾಗಾಗಿ ಅಣುಸ್ಥಾವರದ ಅವಶ್ಯಕತೆ ಇದೆಯಾ ಅಂತ ಹೇಳಿ ಪ್ರಶ್ನೆ ಬಂದ್ರೆ, ಅಣುಸ್ಥಾವರ ಅಂದ್ರೆ ಇದು ಇವತ್ತಿನ ಸಮಸ್ಯೆ ಮತ್ತೆ ನಾಳೆಯ ಸಮಸ್ಯೆ ಪ್ರಶ್ನೆ ಅಷ್ಟೇ ಅಲ್ಲ. ಇದು ನಾವು ಯಾವಾಗಲೂ ಕೂಡ ಸೊಂಟಕ್ಕೆ ಅಣು ಬಾಂಬನ್ನ ಕಟ್ಕೊಂಡು ಜೀವನ ಮಾಡ್ದಂಗೆ. ಅದು ಏನೂ ಆಗಲ್ಲ ನೋಡಿ, ಈಗಾಗಲೇ ಇಷ್ಟು ವರ್ಷದಿಂದ ಏನೂ ಆಗಿಲ್ಲ, ಇದರಿಂದ ತೊಂದರೆ ಇಲ್ಲ, ಇದು ಸಪ್ರೇಟ್ ವಾದ ಇದೆ. ಆದರೆ ಅದು ಎಂಥ ಅಪಾಯಕಾರಿ ಅಂತ ಹೇಳಿ ಸೊಂಟಕ್ಕೆ ಅಣು ಬಾಂಬನ್ನ ಕಟ್ಕೊಂಡವನಿಗೆ ಮಾತ್ರ ಗೊತ್ತಿರ್ತದೆ.
ಹಾಗಾಗಿ ಅಷ್ಟೊಂದು ಅಪಾಯಕಾರಿಯಾದಂಥ ವಿದ್ಯುತ್ ಸ್ಥಾವರವನ್ನ ಭಾರತ ಸರ್ಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಏನು ಪ್ರಾರಂಭ ಮಾಡಿದ್ರಿ, ಇಡೀ ರಾಜ್ಯದಲ್ಲಿ ಯಾವುದೇ ಪ್ರದೇಶವನ್ನ ತಾವು ಆಯ್ಕೆ ಮಾಡಿದ್ರೂ ಕೂಡ ಅದನ್ನ ಕೈ ಬಿಡಬೇಕು. ಇದು ಸೂಕ್ತ ಅಲ್ಲ. ಇದರ ವಿರುದ್ಧ ನಾಗರಿಕರು ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ ಅನ್ನುವ ಎಚ್ಚರಿಕೆಯನ್ನ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನು ಕೂಡ ಈಗಾಗಲೇ ಮಾಧ್ಯಮಗಳಿಗೆ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಈಗ ಬಹಳ ತ್ವರಿತವಾಗಿ NTPC ಏನು ಇದನ್ನ ಕಾರ್ಯಯೋಜನೆಯನ್ನ ಕೈಗೆ ತಗೊಂಡು ಬಹಳ ವೇಗವಾಗಿ ಕೆಲಸ ಶುರು ಮಾಡಲಿಕ್ಕೆ ಏನು ಪ್ರಾರಂಭ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಶಿವಮೊಗ್ಗದ MP ಗಳಿರ್ಬೋದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ MLAಗಳಿರ್ಬೋದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮಂತ್ರಿ ಅಥವಾ MLCಗಳು, ಜನಪ್ರತಿನಿಧಿಗಳು ಏನಿದಾರೋ ಎಲ್ಲರೂ ಕೂಡ ಇದಕ್ಕೆ ಧ್ವನಿಯಾಗಿ ನಿಂತು ಕೆಲಸ ಮಾಡಬೇಕಂತ ಹೇಳಿ ಸಾರ್ವಜನಿಕರ ಪರವಾಗಿ ನಾವು ಮನವಿ ಮಾಡ್ತಾ, ಸಾರ್ವಜನಿಕರು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ದೊಡ್ಡ ಪ್ರಮಾಣದ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಈ ಅಣು ಸ್ಥಾವರವನ್ನ ಕರ್ನಾಟಕದಿಂದ ವಾಪಸ್ ಕಳಿಸುವಂತ ಕೆಲಸಕ್ಕೆ ತಯಾರಾಗಬೇಕಂತ ಹೇಳಿ ಮತ್ತೆ ರೈತ ಸಂಘ ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡುವ ತೀರ್ಮಾನವನ್ನ ನಾವು ಕೈಗೆ ತಗೊಂಡಿದ್ದೀವಿ. ಅದು ಶಿವಮೊಗ್ಗ ಆಗ್ಬೋದು, ಕೊಪ್ಪಳ ಆಗ್ಬೋದು, ಅಥವಾ ಮತ್ತಿತರೆ ಯಾವುದೇ ಪ್ರದೇಶದಲ್ಲಿ ಮತ್ತೊಂದು ಹೊಸ ಯೋಜನೆಗೆ ಅವಕಾಶ ಕೊಡೋದಿಲ್ಲ. ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡುವ ತೀರ್ಮಾನವನ್ನ ರೈತ ಸಂಘ ಕೈಗೆ ತಗೊಂಡಿದೆ. ಈ ಕಾರಣಕ್ಕೆ ಇವತ್ತು ಏನು ಪತ್ರಿಕಾಗೋಷ್ಠಿಯ ಉದ್ದೇಶ ಇದಾಗಿರುತ್ತೆ. ಈ ವಿಷಯವನ್ನ ತಿಳಿಸೋದಕ್ಕೆ ನಿಮ್ಮ ಎಲ್ಲ ಮಾಧ್ಯಮದವ್ರನ್ನ ಕರೆದು ಇದನ್ನ ತಿಳಿಸಿದ್ದೀವಿ. ಇದರ ಜೊತೆಗೆ ಈಗಾಗಲೇ ಶಿವಮೊಗ್ಗದಲ್ಲಿ ಏನು ಹೋರಾಟ ವೇದಿಕೆ ಪ್ರಾರಂಭ ಆಗಿದೆಯೋ ಅದರ ಜೊತೆಯಲ್ಲಿ ರೈತ ಸಂಘ ಕೂಡ ಆ ಜಿಲ್ಲಾ ಮಟ್ಟದ ಹೋರಾಟವನ್ನ ಕೈಗೆ ತಗೋಬೇಕಂತ ಹೇಳಿ ಮಾನ್ಯ ಮಂಜುನಾಥ್ ಗೌಡ್ರಿಗೆ ಮತ್ತೆ ಆ ಪ್ರದೇಶದ ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದೀವಿ. ಈಗ ಈ ವಿಷಯವನ್ನ ಕುರಿತು ನಮ್ಮ ಮಂಜುನಾಥ್ ಗೌಡರು ಮಾತಾಡಲಿ, ಮತ್ತೆ ನಮ್ಮ ರಾಘವೇಂದ್ರ ಪಾಟೀಲ್ರು ಹೆಚ್ಚಿನ ವಿಷಯವನ್ನ ಮಾತಾಡಿದರೆ ಮತ್ತೆ ಇದ್ರ ಬಗ್ಗೆ ಅವರು ತಿಳಿಸ್ಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ನಮಸ್ಕಾರ. 3 ಸ್ಥಳಗಳನ್ನ ಗುರುತು ಮಾಡವ್ರೆ. ಒಂದು ಬಂಡೇಕುಮಟ ಕೊಪ್ಪಳ ಜಿಲ್ಲೆ, ಎರಡನೇದು ಬೇಸೂರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು, ಆಮೇಲೆ ಬಾವಿಕೆರೆ ಉತ್ತರ ಕನ್ನಡ ಜಿಲ್ಲೆ. ಈ 3 ಸ್ಥಳಗಳಲ್ಲಿ ಅಣುಸ್ಥಾವರ ಮಾಡುವ ಉದ್ದೇಶವನ್ನ ಹೊಂದಿದ್ದಾರೆ. ಇದನ್ನ ಏಕಕಾಲದಲ್ಲಿ ಕೈ ಬಿಡಬೇಕು ಅನ್ನೋದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಮತ್ತು ಕೇಂದ್ರ ಸರ್ಕಾರ ಇಂಥ ಅಪಾಯಕಾರಿ ಯೋಜನೆಗಳನ್ನ ಕೈಗೆ ತಗೋಬಾರ್ದು. ಯಾಕಂದ್ರೆ ಈಗ ಇರ್ತಕ್ಕಂಥ ನಮಗೆ ಅವಕಾಶ ಇರೋದು ಸೋಲಾರು ಮತ್ತು ವಿಂಡ್ ಎರಡನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಉತ್ಪಾದನೆ ಮಾಡುವ ದಿಕ್ಕಿನಲ್ಲಿ ದಾಪುಗಾಲು ಹಾಕಿರುವಾಗ ಇಂಥ ಅಪಾಯಕಾರಿ ಯೋಜನೆಯನ್ನ ಕೈ ಬಿಡಬೇಕಂತೇಳಿ ಮತ್ತೊಂದು ಸಾರಿ ಮನವಿ ಮಾಡ್ತಾ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಕಳೆದ 2 ತಿಂಗಳ ಹಿಂದೆ ಏನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಒಂದು ಪ್ರಸ್ತಾವನೆ ಸರ್ಕಾರದಿಂದ ಹೊರಟಿದೆ ಅಂತಕ್ಕಂಥ ಮಾಹಿತಿ ನಮ್ಗೆ ಸಿಗುತ್ತೆ. ಆ ಮಾಹಿತಿ ಸಿಕ್ಕ ನಂತರ ನಾವು ಅದನ್ನ ಎಲ್ಲ ಅಧಿಕಾರಿ ವರ್ಗನ ಸ್ಥಳೀಯವಾಗಿ ಮತ್ತೆ ಜಿಲ್ಲಾಧಿಕಾರಿಗಳನ್ನ ವಿಚಾರಿಸಿದಾಗ ಅವರು ಇಲ್ಲ, ಆ ರೀತಿ ಪ್ರಸ್ತಾವನೆ ಏನು ಇಲ್ಲ ಅಂತೇಳಿ ಸ್ವಲ್ಪ ವಿಷಯನ ಮರೆಮಾಚುವ ಒಂದು ಪ್ರಯತ್ನ ಮಾಡಿದ್ರು. ಆ ನಂತರವಾಗಿ ನಾವು ಈ ವಿಚಾರವಾಗಿ ಒಂದು ಹೋರಾಟವನ್ನು ಸಂಘಟನೆ ಮಾಡಿ ಮಲೆನಾಡು ಅಣು ಸ್ಥಾವರ ವಿರೋಧಿ ಹೋರಾಟ ವೇದಿಕೆ ಅಂತ ರೂಪಿಸ್ಕೊಂಡು ಹೋರಾಟ ಕಳೆದ 2 ತಿಂಗಳಿಂದ ಮಾಡ್ತಾ ಬಂದಿದ್ವಿ. 2-3 ಹಂತದಲ್ಲಿ ಹೋರಾಟ ಆಗಿ ಪಾದಯಾತ್ರೆ ಆಗಿ ಮತ್ತೆ ಒಂದು ಪಾದಯಾತ್ರೆ ಸಂದರ್ಭದಲ್ಲಿ ಸ್ಥಳೀಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು, ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರು ಮತ್ತು ಬೇರೆ ಬೇರೆ ಜನಪ್ರತಿನಿಧಿಗಳೆಲ್ಲ ಆ ಒಂದು ಹೋರಾಟಕ್ಕೆ ಬಂದು ನಾವು ಇಲ್ಲ, ಈ ಯೋಜನೆನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಾನು ಒಬ್ಬ ರೈತನ ಮಗನಾಗಿ ಈ ಹೋರಾಟನ ಬೆಂಬಲಿಸ್ತೀನಿ, ಮತ್ತೆ ಯಾವ ಕಾರಣಕ್ಕೂ ಆಗ್ಬಿಡೋದಿಲ್ಲ ರಾಘವೇಂದ್ರ ಅವರು ಒಂದು ಆಶ್ವಾಸನೆ ನೀಡಿದ್ರು. ಮತ್ತೆ ಶಾಸಕರು ಕೂಡ
ನನ್ನ ಶಾಸಕ ಸ್ಥಾನ ಹೋದ್ರೂ ತೊಂದರೆ ಇಲ್ಲ, ನಾನು ಯಾವುದೇ ಕಾರಣಕ್ಕೆ ಈ ಯೋಜನೆ ಬಿಡೋದಿಲ್ಲ ಅಂತೇಳಿ ಒಂದು ಆ ಒಂದು ಭರವಸೆ ಮತ್ತು ವಿಶ್ವಾಸದ ಮೇಲೆ ಒಂದು ಹೋರಾಟವನ್ನು ತಾತ್ಕಾಲಿಕವಾಗಿ ನಮ್ಮ ಮಲೆನಾಡು ಅನುಷ್ಠಾನ ವಿರೋಧಿ ಹೋರಾಟ ವೇದಿಕೆ ಕೈ ಬಿಟ್ಟಿತ್ತು. ಈಗ 30 ದಿವಸ ಹೋಗಿ 43 ದಿವಸ ಆಯಿತು. ಇವತ್ತು ಕೂಡ ಈ ಶಾಸಕರಿಂದಾಗಲಿ, ಸಂಸದರಿಂದಾಗಲಿ, ಕೇಂದ್ರ ಸರ್ಕಾರದಿಂದಾಗಲಿ, ರಾಜ್ಯ ಸರ್ಕಾರದಿಂದಾಗಲಿ ಅಥವಾ NTPC ಇಂದಾಗಲಿ ಯಾವುದೇ ರೀತಿ ಈ ಯೋಜನೆ ಕೈ ಬಿಟ್ಟಿದ್ದೀವಿ, ಅಧಿಕೃತವಾಗಿ ನಾವು ಮಾಡೋದಿಲ್ಲ ಅಂತಕ್ಕಂಥ ಆದೇಶ ಹೊರ ಬಂದಿಲ್ಲ. ಹಾಗಾಗಿ ಸ್ಥಳೀಯವಾಗಿ ಜನ ಮತ್ತಷ್ಟು ಆತಂಕದಲ್ಲಿ ಇದ್ದೀವಿ ಮತ್ತು ಹೋರಾಟ ಮುಂದುವರಿಸಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಈ ಹಿಂದೆ ಕೂಡ ರೈತ ಸಂಘ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ನಮ್ಗೆ ಬೆಂಬಲ ಕೊಟ್ಟಿತ್ತು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಶಿವಮೊಗ್ಗ ಜಿಲ್ಲೆ, ಮಲೆನಾಡು ಭಾಗದಲ್ಲಿ, ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಎಲ್ಲ ಬೆಂಬಲ ಕೊಟ್ಟಿತ್ತು. ಅದೇ ರೀತಿ ಮುಂದಿನ ಹೋರಾಟ ರಾಜ್ಯವ್ಯಾಪಿ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ. ಈ ಯೋಜನೆ ಅಧಿಕೃತವಾಗಿ ಸರ್ಕಾರಗಳು ಕೈ ಬಿಡೋವರೆಗೂ ನಮ್ಮ ಹೋರಾಟ ಇರುತ್ತೆ. ಇನ್ನೊಂದು 2-3 ದಿವಸದಲ್ಲಿ ಹೋರಾಟ ಯಾವ ದಿನ ಮುಂದುವರಿಸಬೇಕು ಪ್ರಾರಂಭ ಮಾಡಿ ಒಂದು ತಾರ್ಕಿಕ ಅಂತ್ಯ ಕಾಣುವವರೆಗೂ ನಾವು ಬಿಡೋದಿಲ್ಲ. ಸನ್ಮಾನ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿದ ಹಾಗೆ ಇದೊಂದು ಏನು ಸ್ವಂತಕ್ಕೆ ಬಾಂಬ್ ಕಟ್ಕೊಂಡು ಇದು, ಹಾಗಾಗಿ ಇದೊಂದು ಅಣುವಿದ್ಯುತ್ ಸ್ಥಾವರ ಅನ್ನೋದು ಒಂದು ಈ ದೇಶದ ಯಾವ್ದು ಸರ್ಕಾರ, ರಾಜ್ಯ ಸರ್ಕಾರಗಳು ಆ ದೇಶದ ನಾಗರಿಕರ ಮೇಲೆ ಬಾಂಬ್ ದಾಳಿ ಮಾಡಿದಂಗೆ ಅಂತ ಹೇಳಿ ನಂದೊಂದು ವೈಯಕ್ತಿಕ ಅಭಿಪ್ರಾಯ ಮತ್ತು ವಾಸ್ತವನು ಕೂಡ ಅದೇ. ಯಾವುದೇ ಕಾರಣಕ್ಕೂ ಮಲೆನಾಡು ಭಾಗ ಮಾತ್ರ ಅಲ್ಲ, ಯಾವುದೇ ಈ ದೇಶದ ಯಾವುದೇ ಮೂಲೆಯಲ್ಲೂ ಕೂಡ ಅಣುವಿದ್ಯುತ್ ಸ್ಥಾವರ ಮಾಡೋ ಅವಶ್ಯಕತೆ ಇಲ್ಲ. ಮುಂದುವರೆದ ದೇಶಗಳಾಗಿರ್ತಕ್ಕಂಥ ಜಪಾನ್, ಜರ್ಮನಿ, ಬೇರೆ ಬೇರೆ ದೇಶಗಳು ಕೂಡ ಈ ಯೋಜನೆಗಳನ್ನು ಕೈ ಬಿಟ್ಟಿದ್ದಾವೆ. ಯಾವ ಹೊಸ ಯೋಜನೆನೂ ಕೈ ತಗೊಳ್ತಾ ಇಲ್ಲ ಮತ್ತೆ ಇರೋ ಸ್ಥಾವರಗಳನ್ನ ಬಂದ್ ಮಾಡಿದ್ದಾವೆ. ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ನಿಲುವನ್ನ ಪ್ರಕಟ ಮಾಡಬೇಕು ಮತ್ತೆ ಕೂಡಲೇ ಈ ಯೋಜನೆ ಕೈ ಬಿಡಬೇಕು. ಕೈ ಬಿಡಲಿಲ್ಲ ಅಂದ್ರೆ ಇನ್ನು ಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ರಾಜ್ಯವ್ಯಾಪಿ ಮಾಡ್ತೀವಿ. ಕರ್ನಾಟಕ ರಾಜ್ಯ ರೈತ ಅಧ್ಯಕ್ಷರು ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಹಾಗೂ ಮಲೆನಾಡು ಅನುಷ್ಠಾನ ವಿರೋಧಿ ಹೋರಾಟದ ಪ್ರಮುಖರಾಗಿರ್ತಕ್ಕಂಥ ಅರವಿಂದ್ ಪಾಟೀಲ್ ಹಾಗೂ JDU ಪಕ್ಷದ ಕಾರ್ಯದರ್ಶಿ ಶಿವರಾಮರವರ ಮತ್ತೆಲ್ಲ ದಾಯಂದ್ರ ಮತ್ತೆಲ್ಲ ನಮ್ಮ ಮಾಧ್ಯಮ ಮಿತ್ರರೇ ಮತ್ತು ರೈತ ಸಂಘದ ಶಂಕರಪ್ಪನವರ ಅಣುಸ್ಥಾವರಗಳನ್ನ ಕೈ ಬಿಡಲಿಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ವಾತಾವರಣ ಇವತ್ತು ನಮ್ಮ ದೇಶದಲ್ಲಿ ಇದೆ. ಅಂದರೆ ಜನರ ಬಗ್ಗೆ ಸರ್ಕಾರಗಳಿಗೆ ಸ್ವಲ್ಪನೂ ಕಾಳಜಿ ಇಲ್ಲ, ಜನರ ಆರೋಗ್ಯದ ಬಗ್ಗೆ ಇವರಿಗೆ ಆಸಕ್ತಿ ಇಲ್ಲ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕಾಗಿ. ಅಣುಸ್ಥಾವರ ಅಂದ್ರೆ ಅಧ್ಯಕ್ಷರು ಕೂಡ ಹೇಳಿದ್ರು, ಈ ಆತ್ಮಹತ್ಯೆ ದಳಗಳು ಬಾಂಬ್ ಕಟ್ಟಿಕೊಳ್ತಾವಲ್ಲ, ಹಾಗೆ ಆ ಸುತ್ತಮುತ್ತಲಿನ ಒಂದು 100 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಪ್ರತಿಯೊಬ್ಬರಿಗೂ ಒಂದೊಂದು ಬಾಂಬ್ ಕಟ್ಟಿದಂಗೆ ಸೊಂಟಕ್ಕೆ. ಅದನ್ನು ವಿರೋಧಿ ಹೋರಾಟ ಮಾಡಲೇಬೇಕಾಗಿದೆ. ಯಾವಲೇ ಸಾಗರ ಬೇಸೂರು ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಅಣುಸ್ಥಾವರಗಳನ್ನು ಸರ್ಕಾರ, ಕೇಂದ್ರ ಸರ್ಕಾರ, ದೇಶದ ಯಾವುದೇ ಮೂಲೆಯಲ್ಲೂ ಮಾಡೋದು ಅದನ್ನ ತಿರಸ್ಕಾರ ಮಾಡ್ತಕ್ಕಂಥ, ಅದನ್ನ ಯೋಜನೆಯಿಂದಲೇ ಕೈ ಬಿಟ್ಟುಬಿಡಬೇಕು. ಅಣುಸ್ಥಾವರದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಪ್ರಕ್ರಿಯೆ ಇನ್ನು ಮುಂದುವರಿಬಾರ್ದು ಅನ್ನೋಂಥ ಹೋರಾಟ ಮುಂದುವರಿತದೆ. ಸಾಗರದಲ್ಲಿ ಅಥವಾ ಬೇರೆ ಯಾವುದೇ ಕರ್ನಾಟಕದಲ್ಲಿ ಇರ್ಬೋದು, ದೇಶದಲ್ಲೇ ಇರ್ಬೋದು, ಅಣುಸ್ಥಾವರಗಳನ್ನು ಕೈ ಬಿಡಬೇಕು ಅನ್ನೋದು ಮುಖ್ಯ ಗುರಿ ಆಗಬೇಕು. ಅದು ಎಷ್ಟೇ ಈಗ ನಮಗೆ ಸಾಕಷ್ಟು ವಿದ್ಯುತ್ ಉತ್ಪಾದನೆ ಹೊರದೇಶಗಳಿಗೆ ಮಾರ್ತಾ ಇದ್ದಾರೆ. ನಮ್ಮ ಸಂಪತ್ತನ್ನು ಬಳಕೆ ಮಾಡಿಕೊಂಡು ಬಹುರಾಷ್ಟ್ರೀಯ ಕಂಪನಿ ಹೊರಗಡೆ ದೇಶಗಳಿಗೆ ವಿದ್ಯುತ್ತನ್ನು ಮಾರ್ತಾ ಇದ್ದಾರೆ. ಅದನ್ನು ಸರಿಯಾಗಿ ನಮ್ಮಲ್ಲಿ ಏನು ಯಾವ ವಸ್ತುನು ಕೂಡ ನಾವು ಆಹಾರ ಧಾನ್ಯಗಳನ್ನು ಬೆಳೆದ್ರು ಕೂಡ ಅಷ್ಟೇ ದೇಶಕ್ಕೆ ಸಮೃದ್ಧವಾಗಿ ಆಹಾರನ್ನು ಬೆಳೆದಿದ್ದೀವಿ, ವಿದ್ಯುತ್ತನ್ನು ಬಳಕೆ ಮಾಡಿದ್ದೀವಿ. ಆದರೆ ನಮಗೆ ಸರಬರಾಜು ವ್ಯವಸ್ಥೆ ಸರಿ ಇಲ್ಲ. ವಿದ್ಯುತ್ತನ್ನು ಅದನ್ನು ಉಪಯೋಗಿಸೋದು, ನಾವು ಬೆಳೆದಿರೋ ಆಹಾರ ಹೆಂಗೆ ಇವ್ರಿಗೆ ಕರೆಕ್ಟಾಗಿ ಇಡೀ ದೇಶದ ಜನರಿಗೆ ಯುಟಿಲೈಸ್ ಮಾಡ್ತಕ್ಕಂಥ ಪ್ರವೃತ್ತಿ ಇಲ್ವೋ, ಅದೇ ರೀತಿ ವಿದ್ಯುತ್ತನ್ನು ಕೂಡ ಬಳಕೆ
ಮಾರ್ಗಗಳನ್ನು, ಆ ಸಿಸ್ಟಮನ್ನು ಇವರು ವ್ಯವಸ್ಥಿತವಾಗಿ ನಮ್ಮ ಜನರಿಗೆ ಕೊಡದೇ ಇರೋ ಕಾರಣಗಳಿಗಾಗಿ ಇವರು ವಿದ್ಯುತ್ತನ್ನು ಮತ್ತು ಮಾರಾಟದ ಲಾಭ್ಯ ಅದೊಂಥರ ಈಗ ಲಾಭ್ಯ ಆಗ್ತಾ ಇತ್ತು. ಲಾಭಕ್ಕಾಗಿ ಮಾಡ್ತಕ್ಕಂಥ ಜನರನ್ನು ಶೋಷಣೆ ಮಾಡಿ ಲಾಭ ಗಳಿಸುವಂಥ ಒಂದು ದಂಧೆಗಾಗಿದೆ. ಅದನ್ನು ವಿರೋಧಿಸಿ ರೈತ ಚಳವಳಿ ಮುಂದಿನ ದಿನಗಳಲ್ಲಿ ನಾವು ಈ ಅಣುಸ್ಥಾವರ ಹೋರಾಟಗಳನ್ನು ಸರ್ಕಾರ ಅಲ್ಲಿ ಕಾಲಿಡ್ಲಿಕ್ಕೆ ಬಿಡಬಾರ್ದು ಅನ್ನೋಂಥ ಒಂದು ತೀವ್ರತೆ ಒಳಗೆ ಹೋರಾಟ ಮಾಡಬೇಕಾಗಿದೆ. ಹಿಂದೆ ನಾವು ಮಾಡ್ತೇವೆ. ಜನರ ಆರೋಗ್ಯದ ವಿಚಾರ ಬಹಳ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೆ ನಾನು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಸಾಗರ ತಾಲೂಕಿನಲ್ಲಿ ಈ ಅನುಷ್ಠಾನ ಒಂದು ವಿದ್ಯುತ್ತಿನ ಇದನ್ನ ನನಗೆ ಈಗ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ತಗೊಂಡಿರಲಿಲ್ಲ. ನಾನು ಜನತಾ ಪಕ್ಷ ಮಹಿಳಾ ರಾಜ್ಯಾಧ್ಯಕ್ಷೆ ಆಗಿ ನಾನು ಇವ್ರ ಜೊತೆ ಕೈ ಜೋಡಿಸಿ ಹೋರಾಟದಲ್ಲಿ ಮುಂದುವರಿಯೋದಕ್ಕೆ ರೆಡಿಯಾಗಿದ್ದೀನಿ. ಯಾಕಂದರೆ ನಮ್ಮ ಸಮೀಪದಲ್ಲೇ ಇಷ್ಟೆಲ್ಲ ಒಂದು ಸಮಸ್ಯೆಗಳು ನಡೀತಾ ಇದೆ. ಅಲ್ಲಿ ಸಾಮಾನ್ಯ ಬಡವರು ರೈತರು ಬದುಕುವಂಥ ಜಾಗ, ಆ ಜಾಗದಲ್ಲಿ ಸರ್ಕಾರದವರು ಬಂದು ಈ ಥರ ಮಾಡ್ತಾ ಇರೋದು ವಿರೋಧಿಸೋದಕ್ಕೆ ನಾವೆಲ್ಲ ರೆಡಿಯಾಗಿ ಕೈ ಜೋಡಿಸಿ ನಿಲ್ಲೋದಕ್ಕೆ ರೆಡಿಯಾಗಿದ್ದೀವಿ. ಇವತ್ತಿನ ಕೇಂದ್ರ ಬಿಂದುವಾಗಿರುವಂತಹ ಮಾನ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅವಶ್ಯಕತೆ ಇರೋದನ್ನು ಬಿಟ್ಟು ಅನಾವಶ್ಯಕವಾಗಿ ಏನಾದರೂ ಆದಾಯ ಸಿಗುವಂಥ ಮೂಲಗಳು ಸಿಗತ್ತಾ ಅನ್ನೋಂಥ ಹುಡುಕಾಟಕ್ಕೆ ರಾಜಕೀಯ ಪಕ್ಷಗಳು ಇಳಿದಿರೋದು ನಮ್ಮ ದೇಶದ ದುರಂತವೇ ಸರಿ. ಸಾಕಷ್ಟು ಸಮಸ್ಯೆಗಳಿದೆ. ರೈತರಿಗೆ ಬಿತ್ತನೆ ಬೀಜ ಸಿಗ್ತಿಲ್ಲ, ಗೊಬ್ಬರಗಳು ಸಿಗ್ತಿಲ್ಲ, ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲ, ಬರಗಾಲ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನದಲ್ಲಿ ಕಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಜನಗಳ ಸಹಾಯ ಆಗುತ್ತೆ ಅನ್ನೋದೆಲ್ಲೋ ಪಾಪ ಅವ್ರಿಗೆ ನೋವಾಗಿರ್ಬೋದು. ಅದನ್ನು ಬಿಟ್ಟು ನೀವು ಯಾವುದಾದ್ರೂ 1,00,000 ಕೋಟಿ 10,000 ಕೋಟಿ ಯಾವ್ದಾದ್ರು ಆದಾಯ ಬರುವಂಥದ್ದಾದರೆ ತರಾತುರಿಯಾಗಿ ಒಂದು ರೆಕ್ಕೆ ಕಟ್ಕೊಂಡು ಓಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ದೇಶಕ್ಕೆ ಮಾರಕವಾದಂತಹ ಸ್ಕೀಮ್ಗಳನ್ನು, ಯಾಕಂದ್ರೆ ಅದರಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ. ರೈತರಿಗೆ ಗೊಬ್ಬರ ಕೊಟ್ಟರೆ ಬೀಜ ಕೊಟ್ಟರೆ ನಮಗೇನು ಲಾಭ ಸಿಗೋದಿಲ್ಲಲ್ಲ. ಅಲ್ಲ, ಅದರಲ್ಲೂ ನಮ್ಮ ಜೀವಗಳನ್ನು ತೆಗೆಯುವಂಥ ಮಟ್ಟದಲ್ಲಿ ಲಾಭಗಳು ತಗೊಂಡಿದ್ರು ಅವರಿಗೆ ತೃಪ್ತಿ ಆಗ್ತಿಲ್ಲ. ಅದಕ್ಕೆ ಈ ಅನುಸ್ಥಾವರ ಒಂದು ಯೋಜನೆಗಳನ್ನು ಕೈಗೆತ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಅನಿಸಿಕೆ ಇದೆ. ಈ ಒಂದು ಮಲೆನಾಡು ಅನುಸ್ಥಾವರ ವಿರೋಧ ಹೋರಾಟ ವೇದಿಕೆಯಿಂದ ಸಾಕಷ್ಟು ಹೋರಾಟಗಳು ಮಾಡಿರೋದ್ರಿಂದ ಈಗ ರೈತ ಸಂಘದವರು ಹಸಿರು ಸೇನೆ ಮುಖ್ಯ ಲೀಡ್ ತಗೊತಾ ಇರೋದ್ರಿಂದ, ನಾವು ಪ್ರಜೆಗಳ ಪರವಾಗಿರೋದರಿಂದ JDU ಪಕ್ಷ ಕೂಡ ಈ ಒಂದು ಹೋರಾಟದಲ್ಲಿ ಈ ಮಲೆನಾಡು ಅನುಸ್ಥಾವರ ವಿರೋಧ ಹೋರಾಟ ಸಮಿತಿಗೆ ಸಹಕಾರ ಕೊಡ್ತೀವಿ ಅಂತೇಳಿ ಹೇಳಿ ಈ ವೇದಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದನ್ನು ಸರ್ಕಾರ ಇದಕ್ಕೆ ಜನರನ್ನು ಹೋರಾಟಕ್ಕೆ ಅವಕಾಶ ಬಿಡಬಾರ್ದು ಆ್ಯಕ್ಚುಲಿ. ಯಾಕಂದ್ರೆ ಈಗ ಜೀವನ ನಡೆಸೋದು ಭಾಳ ಕಷ್ಟ ಆಗ್ಬಿಟ್ಟಿದೆ. ನೀವು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಜೀವನಗಳು ಮಾಡಿಕೊಂಡು ಭಾಳ ಒಳ್ಳೆ ಐಷಾರಾಮಿ ಜೀವನ ನಡೆಸ್ತಾರೆ, ನಿಮಗೆ ಸಾಮಾನ್ಯ ಜನರ ಕಷ್ಟ ಗೊತ್ತಾಗೋದಿಲ್ಲ. ಸೊ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಮತದಾರರನ್ನು ನೀವು ಕಡೆಗಣಿಸಿದ್ರೆ ನಾಳಿನ ದಿನಗಳಲ್ಲಿ ತಾವು ಇದಕ್ಕೆ ತಕ್ಕ ಒಂದು ಫಲಿತಾಂಶವನ್ನು ನೋಡಬೇಕಾಗತ್ತೆ. ಜನರು ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಮೊದಲೇ ತಾವು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ ನಾನು ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೀವಿ. ಧನ್ಯವಾದಗಳು.